ಸ್ನೇಹಿತರೆ ನಮಸ್ಕಾರ. ಇರಾನ್ ಬಹಳ ಬೇಗ ಸೋಲುತ್ತೆ ಅಂತ ಅಮೆರಿಕ ಮಾಡಿದ್ದ ಅಂದಾಜು ಫುಲ್ ಉಲ್ಟಾಗಿದೆ. ಈಗ ಇರಾನ್ ಹಾರ್ಮುಜ್ ಜಲಸಂಧಿಯನ್ನ ಕಂಟ್ರೋಲ್ ನಲ್ಲಿ ಇಟ್ಕೊಂಡು ಇಡೀ ಜಗತ್ತಿನ ತೈಲ ವ್ಯಾಪಾರವನ್ನ ನಿಯಂತ್ರಣ ಮಾಡೋಕೆ ಹೋಗ್ತಾ ಇದೆ. ಇನ್ನು ಮುಂದೆ ಹಾರ್ಮುಜ್ ನಲ್ಲಿ ಟೋಲ್ ಗೇಟ್ ಬರುತ್ತೆ. ಅದಕ್ಕೆ ಒಂದಷ್ಟು ಶುಲ್ಕ ಅಂತ ಫಿಕ್ಸ್ ಮಾಡ್ತಾರೆ. ಯಾವುದೇ ಹಡಗು ಈ ಜಲಸಂಧಿಯಿಂದ ಬಂದ್ರೂ ಇರಾನ್ ಸರ್ಕಾರಕ್ಕೆ ಟೋಲ್ ಶುಲ್ಕ ಕೊಡಬೇಕಾಗುತ್ತೆ. ಒಂದು ಸಣ್ಣ ದೇಶಕ್ಕೆ ಇಷ್ಟು ಪವರ್ ಬಂದಿರೋದು ಒಂದೇ ಒಂದು ಜಲ ಮಾರ್ಗದಿಂದ. ಈಗ ಭಾರತದ ವಿಷಯಕ್ಕೆ ಬರೋಣ. ಭಾರತದ ದಕ್ಷಿಣ ಭಾಗದಲ್ಲಿ ಒಂದು ಕಡೆ ಅರಬ್ಬಿ ಸಮುದ್ರ ಇದೆ, ಮತ್ತೊಂದು ಕಡೆ ಬಂಗಾಳ ಕೊಲ್ಲಿ ಇದೆ, ಕೆಳಗೆ ಹಿಂದೂ ಮಹಾಸಾಗರ ಇದೆ. ಹಾಗಾದ್ರೆ ಭಾರತ ತುಂಬಾನೇ ಪವರ್ಫುಲ್ ಆಗ್ಬೇಕಲ್ಲ. ಹಾಗೆ ಪವರ್ಫುಲ್ ಮಾಡೋಕೆ ಅಂತಾನೆ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ದೊಡ್ಡ ಯೋಜನೆನ ಮಾಡಿದ್ದಾರೆ. ಜಗತ್ತಿನ ಆರ್ಥಿಕತೆಯನ್ನೇ ಕಂಟ್ರೋಲ್ ಮಾಡೋ ಆ ಯೋಜನೆ ಯಾವುದು ಮತ್ತು ಹಾರ್ಮುಜ್ ನಲ್ಲಿ ಈಗ ಏನಾಗ್ತಾ ಇದೆ, ಇವೆರಡು ವಿಷಯಗಳನ್ನ ನೋಡ್ತಾ ಹೋಗೋಣ. ಸ್ನೇಹಿತರೆ, ಹಾರ್ಮುಜ್ ಇರೋದು ಇರಾನ್ ಮತ್ತು ಒಮಾನ್ ನಡುವೆ. ಅಂತಾರಾಷ್ಟ್ರೀಯ ಕಾನೂನುಗಳ ಪ್ರಕಾರ ನೋಡೋದಾದ್ರೆ ಈ ಜಲಸಂಧಿ ಯಾವುದೇ ದೇಶಕ್ಕೂ ಸೇರಲ್ಲ, ಅದು ಸ್ವತಂತ್ರವಾಗಿರೋದು. ಇದನ್ನ ಚೋಕ್ ಪಾಯಿಂಟ್ ಅಂತ ಹೇಳ್ತಾರೆ. ಅಂದ್ರೆ ಸಮುದ್ರಕ್ಕೆ ಪ್ರವೇಶ ಮಾಡೋಕೆ ಇರೋ ಒಂದೇ ಒಂದು ಜಲಮಾರ್ಗ. ಸೌದಿ ಅರೇಬಿಯಾ, ಯೆಮೆನ್, ಬಹರೇನ್, ಕತಾರ್ ಮೊದಲಾದ ಕಡೆಗಳಿಂದ ಹಡಗುಗಳು ಹೊರಟ್ರೆ ಹಾರ್ಮುಜ್ ದಾಟಿ ಅರಬ್ಬಿ ಸಮುದ್ರಕ್ಕೆ ಪ್ರವೇಶ ಮಾಡಬೇಕು. ಇದು ಬಿಟ್ರೆ ಬೇರೆ ದಾರಿನೇ ಇಲ್ಲ. ಹಾರ್ಮುಜ್ ಜಲಸಂಧಿಯ ಉತ್ತರ ದಿಕ್ಕಿನಲ್ಲಿ ಇರಾನ್ ಇದೆ, ದಕ್ಷಿಣ ದಿಕ್ಕಿನಲ್ಲಿ ಒಮಾನ್ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಇದೆ. ಅದಕ್ಕೆ ಇಲ್ಲಿ ಇರಾನ್ ಸೇನೆನ ಇರಿಸಿ ಕಂಟ್ರೋಲ್ ಮಾಡ್ತಾ ಇದೆ. ಯಾವುದೇ ಹಡಗು ಬಂದ್ರೂ ಇರಾನ್ನ ನೌಕಾಸೇನೆಯ ಪರ್ಮಿಷನ್ ತಗೊಂಡೇ ಮುಂದಕ್ಕೆ ಹೋಗ್ಬೇಕು. ಇರಾನ್ ನೌಕಾದಳದ ಅಧಿಕಾರಿಗಳು ಹಡಗುಗಳನ್ನ ತಡೆದು ದಾಖಲೆಗಳನ್ನ ನೋಡಿ ಮುಂದಕ್ಕೆ ಕಳಿಸ್ತಾರೆ ಅಥವಾ ವಾಪಸ್ ಕಳಿಸ್ತಾರೆ. ಈಗ ಭಾರತಕ್ಕೆ ಬರೋ ಹಡಗುಗಳನ್ನ ತಡಿತಾ ಇಲ್ಲ. ಅಮೆರಿಕ, ಇಸ್ರೇಲ್ ಅಥವಾ ಆ ದೇಶಗಳ ಮಿತ್ರ ದೇಶಗಳಿಗೆ ಹೋಗುವಂತಹ ಹಡಗುಗಳನ್ನ ತಡೆದು ವಾಪಸ್ ಕಳಿಸ್ತಾ ಇದ್ದಾರೆ. ಜಗತ್ತಿಗೆ ಪೂರೈಕೆಯಾಗೋ ತೈಲ ಮತ್ತು ಗ್ಯಾಸ್ನಲ್ಲಿ 20% ಇದೇ ಮಾರ್ಗದಿಂದ ಬರೋದು. ಈಗ 2000 ಹಡಗುಗಳು ಜಲಸಂಧಿಯ ಬದಿಯಲ್ಲಿ ಪಾರ್ಕ್ ಮಾಡಿಕೊಂಡು ಇರಾನ್ನ ಅನುಮತಿಗೆ ಕಾಯ್ತಾ ಇವೆ. ಇರಾನ್ನ ಸಂಸತ್ನಲ್ಲಿ ಈಗ ಒಂದು ಮಸೂದೆನ ತಯಾರು ಮಾಡ್ತಾ ಇದ್ದಾರೆ. ಇದ್ರ ಪ್ರಕಾರ ಪ್ರತಿ ಹಡಗಿಂದ ಸೆಕ್ಯೂರಿಟಿ ಫೀಸ್ ನ ಸಂಗ್ರಹ ಮಾಡ್ತಾರೆ. ಇದು ಟೋಲ್ ಶುಲ್ಕದ ತರಾನೇ ಇರುತ್ತೆ. ಆದ್ರೆ ಇರಾನ್ನ IRGC ಸೇನೆ ಈಗಾಗಲೇ ಹಡಗುಗಳಿಂದ ಶುಲ್ಕನ ತಗೋತಾ ಇದೆ. ಅಂದ್ರೆ ಇದು ತಾತ್ಕಾಲಿಕ ಅಷ್ಟೇ, ಯುದ್ಧ ಮುಗಿಯೋ ತನಕ. ಮುಂದೆ ಶಾಶ್ವತವಾಗಿ ಟೋಲ್ ತಗೋಬೇಕು ಅಂತ ಈ ರೀತಿ ಒಂದು ಕಾನೂನನ್ನ ಮಾಡ್ತಾ ಇದ್ದಾರೆ. ಅಮೆರಿಕ ಮತ್ತು ಬೇರೆ ಬೇರೆ ದೇಶಗಳ ಹಡಗುಗಳನ್ನ ಇರಾನ್ ಸೇನೆ ವಾಪಸ್ ಕಳಿಸ್ತಾ ಇದೆ. ಇದರಿಂದ ಕಚ್ಚಾ ತೈಲದ ದರ 40% ಜಾಸ್ತಿ ಆಗೋಗಿದೆ. ಅದರ ಎಫೆಕ್ಟ್ ನಮ್ಮ ಭಾರತದಲ್ಲೂ ಆಗಿದೆ. ಹಾರ್ಮುಜ್ ಜಲಸಂಧಿಯನ್ನ ಕಂಟ್ರೋಲ್ ಮಾಡೋಕೆ ಇರಾನ್ಗೆ ಕಾನೂನು ಪ್ರಕಾರ ಅಧಿಕಾರ ಇಲ್ಲ. ಯುದ್ಧ ನಿಲ್ಲಿಸಬೇಕು ಅಂದ್ರೆ ಇಂತಿಂತ ಕಂಡೀಷನ್ಗಳಿಗೆ ಒಪ್ಪಬೇಕು ಅಂತ ಇರಾನ್ ಹೇಳಿದೆ. ಅದರಲ್ಲಿ ಒಂದು ಕಂಡೀಷನ್ ಅಂದ್ರೆ ಹಾರ್ಮುಜ್ ಜಲಸಂಧಿಯನ್ನ ಕಂಟ್ರೋಲ್ ಮಾಡೋಕೆ ಅಧಿಕಾರವನ್ನ ಇರಾನ್ಗೆ ಕೊಡಬೇಕು. ಅದಕ್ಕೆ ಅಂತಾರಾಷ್ಟ್ರೀಯ ಮಾನ್ಯತೆಯನ್ನ ಕೊಡಬೇಕು ಅಂತ. ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಆನ್ ದಿ ಲಾ ಆಫ್ ದಿ ಸಿ, ಇದು ಸಮುದ್ರಕ್ಕೆ ಸಂಬಂಧಪಟ್ಟ ಹಾಗೆ ಇರೋ ಕಾನೂನು. ಇದರ 38ನೇ ವಿಧಿಯ ಪ್ರಕಾರ ಪ್ರತಿ ಹಡಗಿಗೂ ಜಲಸಂಧಿಗಳನ್ನ ದಾಟ್ಕೊಂಡು ಹೋಗೋ ಸ್ವಾತಂತ್ರ್ಯ ಇದೆ. ಅದನ್ನ ಯಾವುದೇ ದೇಶ ತಡೆಯೋಕೆ ಸಾಧ್ಯ ಇಲ್ಲ. ಹಾರ್ಮುಜ್ ಜಲಸಂಧಿ 39 ಕಿಲೋಮೀಟರ್ ಅಗಲ ಇದೆ. ಈ ಕಾನೂನಿನ ಪ್ರಕಾರ ಸಮುದ್ರ ತೀರ ಇರೋ ದೇಶಗಳು ಭೂಮಿಯ ಗಡಿ ಭಾಗದಿಂದ 22 ಕಿಲೋಮೀಟರ್ ತನಕ ಆ ದೇಶದ ಜಲ ಗಡಿ ಭಾಗ ಅಂತ ಗುರುತು ಮಾಡ್ಕೊಳ್ಬಹುದು, ಅಲ್ಲಿ ಕಂಟ್ರೋಲ್ ಮಾಡಬಹುದು. ಅದರಿಂದ ಆಚೆಗೆ ಅದು ಗಡಿ ಭಾಗ ಆಗಲ್ಲ. ಅಲ್ಲದೆ ಮತ್ತೊಂದು ಅಲ್ಲಿ ಒಮಾನ್ ದೇಶ ಇದೆ. ಹಡಗುಗಳು ಒಮಾನ್ಗೆ ಹತ್ತಿರವಾಗಿ ತೀರದಿಂದ ಹೋದ್ರೆ ಕಾನೂನು ಪ್ರಕಾರ ಇರಾನ್ಗೆ ಯಾವುದೇ ಅಧಿಕಾರ ಬರಲ್ಲ. ಆದ್ರೂ ಯುದ್ಧದ ಸಮಯದಲ್ಲಿ ಯಾವುದೇ ಹಡಗಿನ ಮೇಲೆ ದಾಳಿ ಮಾಡೋ ಸ್ವಾತಂತ್ರ್ಯ ಅಧಿಕಾರ ಇರಾನ್ಗೆ ಬಂದೇ ಬರುತ್ತೆ. ಅದಕ್ಕೆ ಬಹಳ ಹಡಗುಗಳು ಈಗಾಗಲೇ ಟೋಲ್ ಕೊಟ್ಟು ಮುಂದಕ್ಕೆ ಹೋಗ್ತಾ ಇವೆ. ಇದನ್ನ ವಿಸಿಟ್ ಅಂಡ್ ಸರ್ಚ್ ಅಧಿಕಾರ ಅಂತ ಕರೀತಾರೆ. ಇರಾನ್ಗೆ ಈಗ ಆ ಅಧಿಕಾರ ಇದೆ. ಇರಾನ್ನ ಸೈನಿಕರು ಹಡಗಿನ ಒಳಗಡೆ ಬಂದು ಯಾವ ದೇಶದ್ದು, ಅಲ್ಲಿ ಯಾವ ಯಾವ ಡಾಕ್ಯುಮೆಂಟ್ಗಳಿದೆ, ಅಲ್ಲಿ ಯಾವ ಸರಕುಗಳಿದೆ ಅಂತ ಚೆಕ್ ಮಾಡಬಹುದು. ಈ ತರದ ಜಲಸಂಧಿ ಬಹಳ ದೇಶಗಳಿಗೆ ಒಂದು ವರದಾನ. ಒಂದು ಯುದ್ಧಕ್ಕೆ ಸಹಾಯ ಆಗುತ್ತೆ, ಮತ್ತೊಂದು ಕೋಟಿಗಟ್ಟಲೆ ಹಣವನ್ನ ಸಂಗ್ರಹ ಮಾಡಬಹುದು. ಅದು ಕೂಡ ಯುದ್ಧದ ಸಮಯದಲ್ಲಿ ತುಂಬಾ ಹಣ ಬೇಕಾಗುತ್ತೆ. 2024 ಅಕ್ಟೋಬರ್ನಲ್ಲಿ ವಿಶ್ವಸಂಸ್ಥೆಯ ಸೆಕ್ಯೂರಿಟಿ ಕೌನ್ಸಿಲ್ ಒಂದು ವರದಿನ ಸಲ್ಲಿಕೆ ಮಾಡುತ್ತೆ. ಅದರಲ್ಲಿ ಯೆಮೆನ್ನ ಹೌತಿ ಭಯೋತ್ಪಾದಕರು ಕೆಂಪು ಸಮುದ್ರದಲ್ಲಿ ಹಡಗುಗಳು ಮುಂದಕ್ಕೆ ಹೋಗೋದಿಕ್ಕೆ ಅಕ್ರಮವಾಗಿ ಫೀಸ್ ಅನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಿತ್ತು. ನೀವು ಮುಂದಕ್ಕೆ ಸೇಫ್ ಆಗಿ ಹೋಗ್ಬೇಕು ಅಂದ್ರೆ ಹಣ ಕೊಡಬೇಕು ಅಂತ ಬೆದರಿಕೆಯನ್ನ ಭಯೋತ್ಪಾದಕರು ಹಾಕ್ತಾ ಇದ್ರು, ಹಣ ಸಂಗ್ರಹ ಮಾಡ್ತಾ ಇದ್ರು. ಹೀಗೆ ತಿಂಗಳಿಗೆ $180 ಮಿಲಿಯನ್ ಹಣವನ್ನ ಲೂಟಿ ಮಾಡಿದ್ದಾರೆ. ಆಗ ಇರಾನ್ ಕೂಡ ಹೌತಿ ಭಯೋತ್ಪಾದಕರಿಗೆ ಸಪೋರ್ಟ್ ಮಾಡಿತ್ತು. ಇವರ ಟಾರ್ಗೆಟ್ ಇದ್ದಿದ್ದು ಇಸ್ರೇಲ್ ಮತ್ತು ಅದರ ಮಿತ್ರ ರಾಷ್ಟ್ರಗಳ ಹಡಗುಗಳು. ಅಂದ್ರೆ ಇವರೆಲ್ಲರೂ ಕೂಡ ಪ್ಯಾಲೆಸ್ತೀನ್ ನಾಗರಿಕರ ಪರವಾಗಿ ಈ ತರ ಮಾಡ್ತಾ ಇದ್ರು. ಈಗ ನಮ್ಮ ದೇಶದ ವಿಷಯಕ್ಕೆ ಬರೋಣ. ಸಮುದ್ರ ಇದ್ದಾಗ ಯಾವುದೇ ದೇಶ ಅಲ್ಲಿ ಒಂದು ಕಂಟ್ರೋಲ್ನ ಸ್ಥಾಪನೆ ಮಾಡೋಕೆ ನೋಡುತ್ತೆ. ಅದಕ್ಕೆ
ಚೀನಾ ದೇಶ ಶ್ರೀಲಂಕಾದ ಜೊತೆಗೆ ಸ್ನೇಹವನ್ನ ಬೆಳೆಸಿರೋದು. ಭಾರತ ಕೂಡ ಭವಿಷ್ಯದಲ್ಲಿ ಸಮುದ್ರದಲ್ಲಿ ಕಂಟ್ರೋಲ್ ತಗೋಬೇಕು ಅನ್ನೋ ಕಾರಣಕ್ಕೆ ಯೋಜನೆಯನ್ನು ರೂಪಿಸಿದೆ. ಇದು ಗ್ರೇಟ್ ನಿಕೋಬಾರ್ ಪ್ರಾಜೆಕ್ಟ್. ಪೂರ್ತಿ ಹೆಸರು ಹಾಲಿಸ್ಟಿಕ್ ಡೆವಲಪ್ಮೆಂಟ್ ಆಫ್ ಗ್ರೇಟ್ ನಿಕೋಬಾರ್ ಐಲ್ಯಾಂಡ್. ಈ ಯೋಜನೆಯಿಂದ ಪರಿಸರದ ಮೇಲೆ ದುಷ್ಪರಿಣಾಮ ಆಗುತ್ತೆ ಅಂತ ಬಹಳಷ್ಟು ಟೀಕೆಗಳು ಬಂದಿದೆ. ಪರಿಸರವಾದಿಗಳು ಇದನ್ನ ವಿರೋಧ ಮಾಡ್ತಾ ಇದ್ದಾರೆ. ವಿರೋಧ ಪಕ್ಷದವರು ಕೂಡ ಇದನ್ನ ಡಿಸ್ಕಸ್ ಮಾಡಬೇಕು ಅಂತ ಪ್ಲಾನ್ ಅಲ್ಲಿ ಇದ್ದಾರೆ. ಇದು ಹಸಿರು ನ್ಯಾಯಮಂಡಳಿಗೆ ಹೋಗಿ ಅಲ್ಲಿ ವಿಚಾರಣೆಯಾಗಿ ಕೊನೆಗೆ ಹಸಿರು ನ್ಯಾಯಮಂಡಳಿ ಈ ಯೋಜನೆಯನ್ನ ಸರ್ಕಾರ ಜಾರಿ ಮಾಡಬಹುದು ಅಂತ ಆದೇಶ ಕೊಟ್ಟಿದೆ. ಇದು ರೀಸೆಂಟ್ ಆಗಿ ಬಂದಿರುವಂತಹ ತೀರ್ಪು. ಈ ತೀರ್ಪಿನ ಮೇಲೆ ಕೂಡ ಚರ್ಚೆ ನಡೀತಾನೆ ಇದೆ. ಇದಕ್ಕೆ ತೀರ್ಪು ಕೊಟ್ಟ ನ್ಯಾಯಾಧೀಶರು ಕೊಟ್ಟ ಕಾರಣ ಏನಂದ್ರೆ ಸ್ಟ್ರಾಟಜಿಕ್ ಅಂಡ್ ನ್ಯಾಷನಲ್ ಇಂಪಾರ್ಟೆನ್ಸ್, ಅಂದ್ರೆ ರಾಷ್ಟ್ರದ ಹಿತಾಸಕ್ತಿಗಾಗಿ ಈ ಯೋಜನೆ ಜಾರಿ ಆಗಬೇಕು ಅಂತ. ಗ್ರೇಟ್ ನಿಕೋಬಾರ್ ಪ್ರಾಜೆಕ್ಟ್ 92,000 ಕೋಟಿ ರೂಪಾಯಿ ಯೋಜನೆ. ಹಡಗುಗಳಿಗೆ ಸರಕುಗಳನ್ನ ಲೋಡ್ ಹಾಗೂ ಅನ್ಲೋಡ್ ಮಾಡೋಕೆ ಒಂದು ಬಂದರು, ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಒಂದು ಟೌನ್ಶಿಪ್ ಮತ್ತು ಪವರ್ ಪ್ಲಾಂಟ್ ಇವಿಷ್ಟು ಈ ಯೋಜನೆಯಲ್ಲಿ ಬರುತ್ತೆ. ಇದು 160 ಚದರ ಕಿಲೋಮೀಟರ್ ಜಾಗದಲ್ಲಿ ಆಗುತ್ತೆ. ಅದಕ್ಕೆ ಸುಮಾರು 10 ಲಕ್ಷ ಮರಗಳನ್ನ ಕಡಿಬೇಕಾಗುತ್ತೆ. ಪರಿಸರವಾದಿಗಳಿಗೆ ಇದೇ ದೊಡ್ಡ ಚಿಂತೆ ಆಗಿರೋದು. ಈ ಭಾಗದಲ್ಲಿ ಸುನಾಮಿ ಬರ್ತಾ ಇರುತ್ತೆ, ಅಂತಹ ಅಪಾಯನೂ ಇದೆ. ಇಲ್ಲಿ ವಾಸಿಸ್ತಾ ಇರುವಂತಹ ಬುಡಕಟ್ಟು ಜನರ ಬದುಕಿಗೆ ಈ ಯೋಜನೆಯಿಂದ ತೊಂದರೆ ಆಗಬಹುದು. ಅಪರೂಪದ ಜಲಚರ ಪ್ರಾಣಿ ಪಕ್ಷಿಗಳಿಗೆ ಸಮಸ್ಯೆ ಆಗಲೂಬಹುದು. ಈ ತರ ಒಟ್ಟಾರೆಯಾಗಿ ಪರಿಸರ ಅಸಮತೋಲನ ಆಗುತ್ತೆ ಅಂತ ವಿರೋಧ ಕೇಳಿ ಬರ್ತಾ ಇದೆ. ಆದ್ರೂ ಸರ್ಕಾರ ಈ ಯೋಜನೆಯನ್ನ ಜಾರಿ ಮಾಡ್ತಾ ಇದೆ. ಹಸಿರು ನ್ಯಾಯಮಂಡಳಿ ಕೂಡ ಓಕೆ ಅಂತ ಹೇಳಿದೆ. ಯಾಕಂದ್ರೆ ದೇಶದ ರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ಇದು ಆಯಕಟ್ಟಿನ ಜಾಗ. ಹೇಗೆ ಇರಾನ್ಗೆ ಹಾರ್ಮುಜ್ ಜಲಸಂಧಿ ಅನ್ನೋದು ದೊಡ್ಡ ಶಕ್ತಿನೋ ಹಾಗೇನೆ ಭಾರತಕ್ಕೆ ಕೂಡ ಈ ಜಾಗ ದೊಡ್ಡ ಶಕ್ತಿಯನ್ನ ತಂದುಕೊಡುತ್ತೆ. ಗ್ರೇಟ್ ನಿಕೋಬಾರ್ ಒಂದು ಸಣ್ಣ ದ್ವೀಪ. ಇದು ಇಂಡೋನೇಷ್ಯಾಗೆ ಹತ್ತಿರ ಇರೋ ಸ್ಥಳ. ಯೋಜನೆ ಪೂರ್ತಿ ಅನುಷ್ಠಾನ ಆಗೋಕೆ 30 ವರ್ಷ ಬೇಕಾಗುತ್ತೆ. 4 ಹಂತದಲ್ಲಿ ಯೋಜನೆಯನ್ನು ಅನುಷ್ಠಾನ ಮಾಡ್ತಾರೆ. ಇದರಿಂದ ಅತಿ ದೊಡ್ಡ ಕಂಟೈನರ್ ಗಳನ್ನು ಕೂಡ ಈ ಬಂದರಿಗೆ ತಂದು ಬಿಡಬಹುದು. ಈಗ ಇರೋ ನಮ್ಮ ದೇಶದಲ್ಲಿರೋ ಬಂದರುಗಳಲ್ಲಿ ಅತಿ ದೊಡ್ಡ ಕಂಟೈನರ್ ಗಳನ್ನ ತರೋಕೆ ಸಾಧ್ಯ ಇಲ್ಲ. ಅದನ್ನ ಬಿಡಿ ಭಾಗ ಮಾಡಿ ತಗೊಂಡು ಬರ್ತಾ ಇದ್ದಾರೆ. ಇದರಿಂದ ತುಂಬಾ ಆದಾಯ ನಷ್ಟ ಆಗ್ತಾ ಇದೆ. ಈ ಒಂದೇ ಬಂದರಿನಿಂದ ಇವೆಲ್ಲ ಆದಾಯವನ್ನ ವಾಪಸ್ ತರಬಹುದು. ಎಲ್ಲಕ್ಕಿಂತ ಮುಖ್ಯ ಅಂದ್ರೆ ಜಗತ್ತಿನ ಅತಿ ದಟ್ಟಣೆ ಇರೋ ಜಲಸಂಧಿ ಇಲ್ಲಿದೆ. ಅದು ಮಲಕ್ಕಾ ಜಲಸಂಧಿ. ಪಶ್ಚಿಮ ಹಾಗೂ ಪೂರ್ವದ ನಡುವೆ ಓಡಾಡೋ ಬಹಳಷ್ಟು ಹಡಗುಗಳು, ಅಂದ್ರೆ ಬಹಳ ದೇಶಗಳ ಹಡಗುಗಳು ಇದೇ ದಾರಿಯಲ್ಲಿ ಬರೋದು. ಈ ಜಲಸಂಧಿ ಹಿಂದೂ ಮಹಾಸಾಗರ ಮತ್ತು ಅರಬ್ಬಿ ಸಮುದ್ರನ ಕನೆಕ್ಟ್ ಮಾಡುತ್ತೆ. ಇಡೀ ಜಗತ್ತಿನ ಹಡಗುಗಳಲ್ಲಿ 30% ಹಡಗುಗಳು ಇಲ್ಲಿಂದಾನೇ ಓಡಾಡೋದು. ಜಪಾನ್, ಚೀನಾ, ಸೌತ್ ಕೊರಿಯಾ, ತೈವಾನ್ ಹೀಗೆ ಮೊದಲಾದ ದೇಶಗಳಿಗೆ ಹೋಗುವ ಹಡಗುಗಳು ಇಲ್ಲಿಂದಲೇ ಬರಬೇಕು. ಅಂದ್ರೆ ಯುರೋಪ್ ದೇಶಗಳು ಮತ್ತು ಚೀನಾ ದೇಶದ ನಡುವೆ ಇದು ಮುಖ್ಯವಾದ ಜಲಸಂಧಿ. ಇದನ್ನ ಬಿಟ್ರೆ ಚೀನಾ ತನ್ನ ಹಡಗುಗಳನ್ನ ಮಕಸ್ಸಾರ್ ಜಲಸಂಧಿ ಮತ್ತು ಲೊಂಬಾಕ್ ಜಲಸಂಧಿಯ ಮೂಲಕ ತಗೊಂಡು ಹೋಗಬೇಕಾಗುತ್ತೆ. ಅದು ತುಂಬಾ ಲಾಂಗ್ ದಾರಿ, ಹೆಚ್ಚು ಖರ್ಚಾಗುತ್ತೆ. ಅದಕ್ಕೆ ಮಲಕ್ಕಾ ಜಲಸಂಧಿನ ಶಾರ್ಟ್ ಕಟ್ ರೂಟ್ ಆಗಿ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂದ್ರೆ ಈ ಭಾಗದಿಂದಲೇ 55 ಕಿಲೋಮೀಟರ್ ದೂರದಲ್ಲಿ ಚೀನಾ ತನ್ನ ಸೇನಾ ನೆಲೆಯನ್ನ ಸ್ಥಾಪಿಸಿ ಆಗಿದೆ. ಇಲ್ಲಿ ಭಾರತೀಯ ನೌಕಾಪಡೆ ಮತ್ತು ವಾಯುಪಡೆಗೆ ಮೂಲ ಸೌಕರ್ಯ ಮಾಡಿಕೊಟ್ರೆ ಭಾರತಕ್ಕೆ ದೊಡ್ಡ ಶಕ್ತಿ ಬರುತ್ತೆ. ಭವಿಷ್ಯದಲ್ಲಿ ಏನಾದ್ರೂ ಅಪಾಯ ಬಂದಾಗ ಇದ್ರ ಮೂಲಕನೇ ಇಡೀ ಜಗತ್ತಿನ ಆರ್ಥಿಕತೆಯನ್ನ ಕಂಟ್ರೋಲ್ ಮಾಡೋ ತಾಕತ್ತು ನಮ್ಮ ದೇಶಕ್ಕೆ ಬರುತ್ತೆ. ಇಷ್ಟು ದೊಡ್ಡ ಯೋಜನೆನ ಜಾರಿ ಮಾಡುವಾಗ ಅದು ಪರಿಸರದ ಮೇಲೆ ಕೆಟ್ಟ ಪರಿಣಾಮ ಬೀರೋದು ಖಂಡಿತ. ಇಲ್ಲಿ ಪಾಸಿಟಿವ್ ಕೂಡ ಇದೆ, ನೆಗೆಟಿವ್ ಕೂಡ ಇದೆ. ಇವಿಷ್ಟು ಈ ವಿಡಿಯೋದ ಮಾಹಿತಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ತೆ.